ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಆಹಾರ ವಿಹಾರಗಳಿಂದ ನಮಗೆ ಎಲ್ಲ ರೀತಿಯ ಆಂಟಿ ಆಕ್ಸಿಡೆಂಟ್ ಅಲ್ಲ, ಫಂಗಲ್, ಆಂಟಿ ಕ್ಯಾನ್ಸರ್ ಇವೆಲ್ಲ ಲಭ್ಯ ಆಗುತ್ತೆ. ನಾವು ಯಾವಾಗ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಸೇವನೆ ಮಾಡಲ್ವೋ, ಅವು ಯಾವ ಸಿಕ್ಕಕ್ಕೆ ನಮಗೆ ದೇಹಕ್ಕೆ ಲಭ್ಯ ಆಗಲ್ಲ. ಆದ್ದರಿಂದ ಪ್ರಕೃತಿ ಏನೇ ಕೊಟ್ಟರೂ ಅದರ ಹಿಂದೆ ಒಂದು ನಮಗೆ ಬೇಕಾದಂತಹ ಎಲ್ಲ ರೀತಿಯ ವಸ್ತುಗಳು ಅಡಕವಾಗಿರ್ತವೆ. ಸ್ನೇಹಿತರೆ, ಇದು ತಾಂಬೂಲ ಅಂತಾರೆ. ಎಲೆ ಅಡಿಕೆ ಸುಣ್ಣವನ್ನು ತಾಂಬೂಲ ಅಂತಾರೆ. ಊಟ ನಂತರ ಇದನ್ನು ಸೇವಿಸಿದರೆ ಅದು ನಿಜವಾದ ಊಟ ಅಂತ. ಊಟ ಆದ ಮೇಲೆ ಇದು ಸೇವನೆ ಮಾಡಿದರೆ ಊಟ ಅಲ್ಲ ಅಂತ ಹಿರಿಯರು, ದೊಡ್ಡವರು, ಋಷಿಮುನಿಗಳು ಎಲ್ಲ ಪ್ರತಿಯೊಬ್ಬರು ಹೇಳ್ತಾರೆ. ಕಾರಣ ಇದರಲ್ಲಿ ಅಷ್ಟು ಅಂಶಗಳು ಇದರಲ್ಲಿ ಕೂಡಿದೆ. ನೋಡಿ, ಈ ಒಂದು ಎಲೆಯನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಹೋಗುತ್ತೆ, ಕೆಮ್ಮು ಹೋಗುತ್ತೆ, ನೆಗಡಿ ಹೋಗುತ್ತೆ, ಚಳಿ ಜ್ವರ ಹೋಗುತ್ತೆ, ಉಷ್ಣತೆಯನ್ನು ತೆಗೆಯುತ್ತೆ. ಭಾರಿ 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 ಲಾಭ ಇದೆ. ಇದೇ ಅಡಿಕೆಯನ್ನು ನಮ್ಮ ದೇಹಕ್ಕೆ ಬೇಕಾದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಇದು ತೆಗಿತದೆ, ಇದು ಜಾಸ್ತಿ ಮಾಡ್ತದೆ. ಸುಣ್ಣ, ಕ್ಯಾಲ್ಸಿಯಂ ಪ್ರತಿಯೊಬ್ಬರು ಬೇಕೇ ಬೇಕು. ಈ ಸುಣ್ಣವನ್ನು ಸೇವನೆ ಮಾಡೋದ್ರಿಂದ ಆ ಕ್ಯಾಲ್ಸಿಯಂ ಲಭ್ಯ ಇರೋದ್ರಿಂದ ನಮಗೆ ದೇಹಕ್ಕೆ ಹೋದಾಗ ಅದು ನಮಗೆ ಎಷ್ಟೋ ಅನುಕೂಲಕರ. ಈ ನಮ್ಮ ದೇಹವನ್ನು 2-3 ಸೇರಿ ಉಷ್ಣತೆಯನ್ನು ಜಾಸ್ತಿ ಮಾಡಿ ಶೃಂಗಾರಕ್ಕೆ ಒಂದು ಅವಕಾಶ ಕೊಡ್ತದೆ. ಹೆಣ್ಣು ಗಂಡ ಒಂದು ಶೃಂಗಾರಕ್ಕೆ ಇದೊಂದು ಒಳ್ಳೆ ಅವಕಾಶ, ರಿಲೇಷನ್ ಕೊಡ್ತದೆ. ಆದ್ದರಿಂದ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು. ಒಸಡುಗೊಳ್ಳೆಯದು, ಹಲ್ಲುಗೊಳ್ಳೆಯದು, ಗಟ್ಟಿ ಆಗುತ್ತೆ, ಒಳ್ಳೆಯದು. ಅದೇ ಇದಕ್ಕೆ ಮತ್ತೇನು ಹೊಗೆ ಸೊಪ್ಪು, ಕಡ್ಡಿ ಪುಡಿ, ಇವೆಲ್ಲ ಏನು ಹಾಕಬಾರ್ದು. ಒಳ್ಳೆ ಇಷ್ಟು ಮಾತ್ರ. ಸ್ವಲ್ಪ ಸುಣ್ಣ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಆಗ ಕೊಬ್ಬರಿ ತಿಂದಾಗ ಬಾಯಿಗೇನು ತೊಂದರೆ ಆಗಲ್ಲ. ಸುಣ್ಣ ಜಾಸ್ತಿ ಆಯಿತು ಅಂದರೆ ಈ ಉಕ್ಕುತ್ತೆ ಅಂತಾರೆ, ಅಂದರೆ ಅದು ಗಾಯ ಆಗುತ್ತೆ. ಯಾವುದು ಬಾಯಿ ಬೇಡ. ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಹದವಾಗಿ ಹಾಕ್ಕೊಂಡು ಸೇವನೆ ಮಾಡಿ. ಈ ತಾಂಬೂಲವನ್ನು ಪ್ರತಿಯೊಬ್ಬರು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಅನುಕೂಲ ಇದೆ ಹೊರತು ಅನಾನುಕೂಲ ಅಂತೂ ಇಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರು ಯೂಸ್ ಮಾಡಿ ದೇಹವನ್ನು ಚೆನ್ನಾಗಿ. ನಮಸ್ಕಾರ ಸ್ನೇಹಿತರೆ.